ಹಲೋ ನಮಸ್ಕಾರ. ಕನ್ನಡ ನಾನು ಆ ಸ್ಥಾನಮಾನ ಕೊಡಿಸಿದವರು ನಮ್ಮ ಸರ್ಕಾರದವರು ಕನ್ನಡಕ್ಕೆ ಕನ್ನಡ ಅದರಲ್ಲಿ ಅದಕ್ಕೆ ಸ್ಥಾನಮಾನ ಕೊಡಿಸಿದವರು ನಾವು. ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಪ್ರಯತ್ನ ಮಾಡಿದವರು ನಾವು. ಇದು ಎಲ್ಲ ರೈಲ್ವೆ ಪರೀಕ್ಷೆ ಅದಕ್ಕೆಲ್ಲ ಹೋರಾಟ ಮಾಡಿದವರು ಕರ್ನಾಟಕ ರಕ್ಷಣಾ ವೇದಿಕೆಯ ಸನ್ಮಾನ್ಯ ಶ್ರೀ ಟಿ ನಾರಾಯಣಗೌಡರು. ಮಾತಾಡ್ಬೇಕಲ್ಲ, ಕೂತ್ಕೊಳ್ಳಿ. ಹಲೋ, ನಿಮ್ಗೆ ಲಾಸ್ಟ್ ಕ್ವಶನ್ ಕುಡಿಯೋರಿಗೆ ಹೇಳಿನಲ್ಲಪ್ಪ. ಸರ್, ಉತ್ತರ ಕೊಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಉತ್ತರ ಕೊಟ್ಟಿದ್ದೀರಿ, ಉತ್ತರದಾಯಿಯಾಗಿ ಉತ್ತರ ಕೊಟ್ಟಿದ್ದೀರಿ. ಉತ್ತರ ಮಾತ್ರ ಕೊಡುವುದಲ್ಲ, ಉತ್ತರದೊಟ್ಟಿಗೆ ನಾನು ಅದಕ್ಕೆ ರೆಸ್ಪಾನ್ಸಿಬಲ್, ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ. ನಾನು ಈ ಕ್ಷೇತ್ರದ ಜನಪ್ರತಿನಿಧಿ, ಅದನ್ನು ಕೇಂದ್ರ ಸರ್ಕಾರದವರೆಗೆ ತಗೊಂಡೋಗ್ತೀನಿ. ಅದು ಮಾತ್ರ ಅಲ್ಲ, ನಾನು ರಾಜ್ಯ ಸರ್ಕಾರದೊಟ್ಟಿಗೂ ಕೂಡ ಅದನ್ನು ವ್ಯವಹರಿಸಿ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಪವರ್ ಟಿವಿ ನಿಮ್ಮೊಂದಿಗಿದೆ. ಈ ಕ್ವಶನ್ಗಳನ್ನು ನಿಮ್ಗೆ ನಾವು ಮುಂದೆನೂ ಕೇಳ್ತಾ ಬರ್ತೀವಿ. ನಿಮ್ಮ ಏನು ಜನರು ನಿಮ್ಮ ನಂಟಿದೆ, ಜನರೊಟ್ಟಿಗೆ ಬೆರೆಯುವ ನಿಮ್ಮ ಗುಣ ಇದೆ. ನಾನು ಇವತ್ತ ಹೇಳ್ತೀನಿ, ಮುಂದಿನ ವರ್ಷ ಮತ್ತೆ ಇಂಥ ಕಾರ್ಯಕ್ರಮ ಇಡೀ ಒಂದು ವರ್ಷದಲ್ಲಿ ನಾನು ಏನು ಸ್ಪಂದನೆ, ಇವರೆಲ್ಲರೂ ಬರಲಿ, ನಾನೇನು ಸ್ಪಂದನೆ ಮಾಡಿದ್ದೀನಿ, ಏನು ಕೆಲಸ ಮಾಡಿದ್ದೇನೆ, ಅದೆಲ್ಲವನ್ನು ಕೂಡ ಮತ್ತೆ ನಿಮಗೆ ಉತ್ತರ ಕೊಡೋದು ಅಷ್ಟೇ ಅಲ್ಲ, ನೀವು ನಿಶ್ಚಿತವಾಗಿ ಅವರ ಒಂದು ಭಾವನೆಗೆ ಸ್ಪಂದನೆ ಮಾಡಿ ಆ ಒಂದು ಕೆಲಸವನ್ನು. ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಇವರೆಲ್ಲರ ಪರವಾಗಿ ಆರೋಗ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್. ಒಂದು ಪ್ರಶ್ನೆ ಇದೆ. ಆಯುಷ್ಮಾನ್ ಭಾರತ್ ಕಾರ್ಡ್ನ ತಗೊಂಡು ಹಾಸ್ಪಿಟಲ್ಗೆ ಹೋದ್ರೆ ಫಸ್ಟ್ ದುಡ್ಡು ಕಟ್ಟಿ ಅಂತ ಹೇಳ್ತಾರೆ, ಆಪರೇಷನ್ಗೂ ದುಡ್ಡು ಕಟ್ಟಿ ಅಂತ ಹೇಳ್ತಾರೆ, ಸಹಾಯಕ್ಕೆ ಬರೋದಿಲ್ಲ ಡಾಕ್ಟರ್ಗಳು ಯಾರು. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಕಡೆದಾಗಿ ಹೇಳಿಬಿಡಿ ಸರ್. ಸನ್ಮಾನ್ಯ ನರೇಂದ್ರ ಮೋದಿರವರು ಆರೋಗ್ಯದ ಸಲುವಾಗಿ ಅವ್ರಿಗೆ ಇಷ್ಟು ಚಿಂತನೆ ಇದೆ. ಸ್ವಚ್ಛ ಭಾರತ ಅದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂಥದ್ದು. ಉಚಿತವಾಗಿ ಗ್ಯಾಸ್ ಕೊಡ್ತಕ್ಕಂಥ ಮಹಿಳೆಯರಿಗೆ ಅದು ಆರೋಗ್ಯಕ್ಕೆ, ಜನೌಷಧಿ ಕೇಂದ್ರ ಅದು ಆರೋಗ್ಯಕ್ಕೆ, ಜಲಜೀವನ್ ಮಿಷನ್ನಿಂದ ಕುಡಿಯುವ ನೀರು, ಶುದ್ಧವಾದ ಕುಡಿಯುವ ನೀರು, ಹಾಗೆಯೇ ಇದೊಂದು ದನಕರುಗಳಿಗೂ ಕೂಡ ಸಿಗ್ಬೇಕಂತ ತಿಳ್ಕೊಂಡು ಜಲಜೀವನ್ ಮಿಷನ್ ತಂದಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ, ಇವತ್ತು ಆಯುಷ್ಮಾನ್ ಭಾರತದ ಒಂದು ಏನು ಕಾರ್ಡ್ ಇದ್ದವರಿಗೆ ನಿಮಗೆ ತೊಂದರೆ ಆಗ್ತಿದ್ರೆ ನೇರವಾಗಿ ನನಗಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಶಾಸಕರಿಗೆ, ಜನಪ್ರತಿನಿಧಿಗೆ ತಾವು ಫೋನ್ ಮಾಡಿ ಹೇಳಿ, ಅದು ಏನಾದರೂ ನಿಮಗೆ ನಿಜವಾಗಿ ನೀವು ಅರ್ಹರಿದ್ದು ಕೂಡ ಅವರೇನಾದರೂ ನಿಮಗೆ ತೊಂದರೆ ಕೊಟ್ಟರೆ ಅವ್ರ ಮೇಲೆ ಕ್ರಮ ಎರಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ.